ವರಮಹಾಲಕ್ಷ್ಮಿ ಹಬ್ಬ ಆಚರಿಸುವುದು ಹೇಗೆ? ಪೂಜೆಯ ವಿಧಿ ವಿಧಾನಗಳೇನು? ಪೂಜೆಯ ಸಮಯ ಏನು? ಕಲಶ ಕೂರಿಸುವ ಸರಿಯಾದ ವಿಧಾನ ಯಾವುದು? ನೈವೇದ್ಯಕ್ಕೆ ಏನು ಇಡಬೇಕು? ಎಷ್ಟು ತಟ್ಟೆ ಜೋಡಿಸುವುದು? ಮುತ್ತೈದೆಯರ ತಾಂಬೂಲದಲ್ಲಿ ಏನೇನು ಇಟ್ಕೊಡ್ಬೇಕು? ಹೇಗೆ ಅಮ್ಮನವರನ್ನು ವಿಸರ್ಜನೆ ಮಾಡಬೇಕು? ಹೀಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಪೂಜಾ ಸಮಯ ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಶುಕ್ರವಾರದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮತ್ತು ಕಳಶ ಪ್ರತಿಷ್ಠಾಪನೆ ಮುಗಿಸಬೇಕು. ಅಂದರೆ ಬೆಳಿಗ್ಗೆ 6 ಗಂಟೆಯೊಳಗೆ ಪೂಜೆಯನ್ನು ಮುಗಿಸಿರಬೇಕು. ಯಾವುದೇ ಕಾರಣಕ್ಕೂ ರಾಹುಕಾಲದಲ್ಲಿ ಪೂಜೆ ಮಾಡಬಾರದು. ಪೂಜಾ ಸಿದ್ಧತೆ: ವರಮಹಾಲಕ್ಷ್ಮಿಯನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂರಿಸಬೇಕು. ಮೊದಲಿಗೆ ಮಣೆ ಹಾಕಿ ಅದಕ್ಕೆ ಬಿಳಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಬಾಳೆ ಎಲೆಯನ್ನು ಹಾಕಿ ಬಳಿಕ ಅಷ್ಟರಂಗೋಲಿಯನ್ನು ಬಿಡಿಸಬೇಕು. ನೆನಪಿರಲಿ, ಅಕ್ಕಿ ಹಿಟ್ಟಿನಿಂದ ಮಾತ್ರ ರಂಗೋಲಿ ಬಿಡಿಸಬೇಕು. ಅದರ ಮೇಲೆ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಕಲಶ ಪ್ರತಿಷ್ಠಾಪನೆ ಮಾಡಬೇಕು. ಕಲಶ ಕೂರಿಸುವ ಸರಿಯಾದ ವಿಧಾನ: ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮುಖ್ಯವಾದ ಪಾತ್ರ ಎಂದರೆ ಅದು ಕಳಶ. ಕಳಶದ ಒಳಗೆ ಹಾಕುವ ವಸ್ತು ಮತ್ತು ಪ್ರತಿಷ್ಠಾಪನೆ ಮಾಡುವ ಕಲಶಕ್ಕೆ ತುಂಬಾನೇ ಮಹತ್ವವಿದೆ. ಆದಷ್ಟು ಕಳಶವನ್ನು ಯಾವುದೇ ಲೋಹದಿಂದ ಮಾಡಿದ ಕಳಶವನ್ನು ಇಡಬಾರದು. ಪ್ಲಾಸ್ಟಿಕ್, ಸ್ಟೀಲನ್ನು ಕಲಶ ಪ್ರತಿಷ್ಠಾಪನೆಗೆ ಬಳಸಲೇಬಾರದು. ಕಲಶ ಸ್ಥಾಪನೆಗೆ ತುಂಬ ಶ್ರೇಷ್ಠ ಎಂದರೆ ತಾಮ್ರದ ಚೊಂಬು ಅಥವಾ ಬೆಳ್ಳಿ ಚೊಂಬು. ಹಿತ್ತಾಳೆ ಬಳಸಿದರೂ ತೊಂದರೆ ಇಲ್ಲ, ಆದರೆ ಯಾವುದೇ ಕಾರಣಕ್ಕೂ ಸ್ಟೀಲನ್ನು ಬಳಸಬಾರದು. ಮೊದಲು ಬಿಂದಿಗೆಗೆ ನೀರು ತುಂಬಬೇಕು. ನೀರಿನ ಜೊತೆಗೆ ಅರಿಶಿಣ, ಕುಂಕುಮ, ಅಕ್ಷತೆ ಕಾಳು, ಕೆಂಪು ಹೂವು, 1 ನಾಣ್ಯ ಹಾಕಬೇಕು. ಕಲಶಕ್ಕೆ ಮಾವಿನ ಎಲೆ ಅಥವಾ ವಿಳ್ಯದ ಎಲೆ ಇಡಬೇಕು. ಅನಂತರ ಕಲಶಕ್ಕೆ ತೆಂಗಿನಕಾಯಿ ಇಡಬೇಕು. ಆ ತೆಂಗಿನಕಾಯಿಗೆ ಅರಿಶಿಣವನ್ನು ಹಚ್ಚಬೇಕು. ತೆಂಗಿನಕಾಯಿಗೆ ಕಣ್ಣು ಕಾಣದ ಹಾಗೆ ನಾರು ತೆಗೆಯಬೇಕು. ಅನಂತರ ಮುಖವಾಡ ಇಡಬೇಕು. ನಿಮಗೆ ಇಚ್ಛೆ ಅನುಸಾರ ಹೂವನ್ನು ಹಾಕಬಹುದು. ಅಮ್ಮನಿಗೆ ಗೆಜ್ಜೆ ವಸ್ತ್ರ ಮುಖ್ಯವಾಗಿ ಹಾಕಲೇಬೇಕು. ಲಕ್ಷ್ಮಿ ಪೂಜೆ ಮಾಡುವ ಮೊದಲಿಗೆ ಗಣೇಶನ ಪೂಜೆ ಮಾಡಬೇಕು. ಗಣೇಶನನ್ನು ಲಕ್ಷ್ಮಿಯ ಬಲಭಾಗಕ್ಕೆ ಕೂರಿಸಬೇಕು. ನಂತರ ಲಕ್ಷ್ಮಿ ಪೂಜೆ ಮಾಡಬೇಕು. ಇನ್ನು ಈ ಪೂಜೆ ಇಂದಿನ ದಿನ ಎಲ್ಲವನ್ನು ತಯಾರು ಮಾಡಿಡಬೇಡಿ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಹಬ್ಬವನ್ನು ಮಾಡಬೇಕು. ಹಿಂದಿನ ದಿನ ಮಾಡಿದರೆ ಏನೂ ಉಪಯೋಗವಿಲ್ಲ. ಆದಷ್ಟು ಶುಕ್ರವಾರದ ದಿನವೇ ಬ್ರಾಹ್ಮಿ ಮುಹೂರ್ತದಲ್ಲಿ ಕಲಶಕ್ಕೆ ಹಾಕುವ ವಸ್ತುಗಳನ್ನೆಲ್ಲ ಹಾಕಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿದರೆ ಅದು ಶ್ರೇಷ್ಠ ಅನಿಸಿಕೊಳ್ಳುತ್ತದೆ. ನೈವೇದ್ಯ: ಲಕ್ಷ್ಮಿಗೆ ಗೋಧಿ ಪಾಯಸ ತುಂಬ ಇಷ್ಟ. ಹೋಳಿಗೆ, ಸಜ್ಜಿಗೆ, ಬಾಳೆಹಣ್ಣು ರಸಾವಳಿ, ಹೆಸರುಬೇಳೆ ಪಾಯಸ ಹೀಗೆ ಯಾವುದಾದರೂ ಒಂದನ್ನು ಮಾಡಿ ನೈವೇದ್ಯಕ್ಕೆ ಇಡಬಹುದು. ತಟ್ಟೆ ಜೋಡಿಸುವುದು: ಅಮ್ಮನಿಗೆ 5 ರೀತಿಯ ಫಲಗಳನ್ನು ತಟ್ಟೆಯಲ್ಲಿ ಇಡಲೇಬೇಕು. ದಾಳಿಂಬೆ ಬಲು ಪ್ರಿಯವಾದ ಹಣ್ಣು. ಬಾಳೆಹಣ್ಣು, ಸೇಬು, ಮೂಸಂಬಿ ಯಾವುದಾದರೂ 5 ರೀತಿಯ ಹಣ್ಣನ್ನು ದೇವಿಗೆ ಇಡಬಹುದು. ನಂತರ ಒಂದು ತಟ್ಟೆಯಲ್ಲಿ ತಾಂಬೂಲ, ಒಂದು ತಟ್ಟೆಯಲ್ಲಿ ಅರಿಶಿಣ, ಕುಂಕುಮ, ಅಕ್ಷತೆ ಕಾಳು, ಹೂವು, ಮತ್ತೊಂದು ತಟ್ಟೆಯಲ್ಲಿ ಬಳೆಗಳನ್ನು ಜೋಡಿಸಿಕೊಳ್ಳಬೇಕು. ಒಂದು ತಟ್ಟೆಯಲ್ಲಿ ದುಡ್ಡು ಎಷ್ಟು ಇಟ್ಟರೂ ನೀವು 1 ರೂಪಾಯಿ ನಾಣ್ಯವನ್ನು 32 ರೂಪಾಯಿ ಇಡುವುದನ್ನು ಮರೆಯಬೇಡಿ. ನಂತರ ವ್ರತದ ದಾರವನ್ನು ಮಾಡಿಕೊಳ್ಳಿ. ಅನಂತರ ದೀಪವನ್ನು ಬೆಸ ಸಂಖ್ಯೆಯಲ್ಲಿ ಹಚ್ಚಬೇಕು. ಅಂದರೆ 1 ದೀಪ, 3 ದೀಪ, 5 ದೀಪ ಹೀಗೆ. ಮತ್ತು ತಟ್ಟೆಗಳನ್ನು ಸಹ 1 ತಟ್ಟೆ, 3 ತಟ್ಟೆ, 5 ತಟ್ಟೆ, 9 ತಟ್ಟೆ ಹೀಗೆ ಬೆಸ ಸಂಖ್ಯೆಯಲ್ಲಿ ದೇವಿಯ ಮುಂದೆ ತಟ್ಟೆಗಳನ್ನು ಜೋಡಿಸಬೇಕು. ತಾಂಬೂಲ: ಮುತ್ತೈದೆಯರಿಗೆ ಅರಿಶಿಣ, ಕುಂಕುಮ, ಎಲೆ, ಅಡಿಕೆ, 1 ರೂಪಾಯಿ ನಾಣ್ಯ, ಹೂವು, ಬಾಳೆಹಣ್ಣು. ಯಾವುದೇ ಕಾರಣಕ್ಕೂ ಬಾಳೆಹಣ್ಣು 1 ಕೊಡಬೇಡಿ. ಬಾಳೆಹಣ್ಣು ದಂಪತಿಯ ಸಂಕೇತ. ನಿಮಗೆ ತಕ್ಕಂತೆ ನೀವು ತಾಂಬೂಲ ಕೊಡಬಹುದು. ಆದರೆ ನೆನಪಿರಲಿ, ಇದು ಕೂಡ ಬೆಸ ಸಂಖ್ಯೆಯಲ್ಲೇ ಇರಬೇಕು. ಅಂದರೆ 1, 3, 5 ಜನ, 9 ಜನ, 11 ಜನ ಹೀಗೆ.
ಇನ್ನು ವಿಸರ್ಜನೆ. ದೇವರನ್ನು ಕದಲಿಸುವ ಮುನ್ನ ನೀವು ದೇವಿಯ ಮುಂದೆ 10 ನಿಮಿಷ ಕುಳಿತು ನಿಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳಬಹುದು. ಲಕ್ಷ್ಮಿಯನ್ನು ಕದಲಿಸುವ ಮುಂಚೆ ದೇವಿಗೆ ಕೆಂಪು ಆರತಿ ಮಾಡಬೇಕು. ನಂತರ ದೇವಿಯ ಬಲಭಾಗದಲ್ಲಿರುವ ಸ್ವಲ್ಪ ಹೂವು ತೆಗೆದು ಕೆಳಗೆ ಹಾಕಿ ನಂತರ ಕದಲಿಸಬೇಕು. ಯಾವುದೇ ಕಾರಣಕ್ಕೂ ರಾಹು ಕಾಲದಲ್ಲಿ ದೇವಿಯನ್ನು ಕದಲಿಸಬಾರದು. ಕಲಶಕ್ಕೆ ಹಾಕಿದ ನೀರನ್ನು ಗಿಡದ ಮೇಲೆ ಚೆಲ್ಲಬೇಕು, ಬೇರೆ ಎಲ್ಲೂ ಚೆಲ್ಲಬಾರದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.